ಗವಿ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ವರ್ಷದ ವಿಸ್ಮಯ ನಡೆಯಲಿದೆ. ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ. ಇದರ ಹಿನ್ನೆಲೆ ಏನು, ಮಹತ್ವವೇನು, ವಿಶೇಷತೆ ಏನು ಎಲ್ಲವನ್ನ ಕೂಡ ಇವತ್ತು ತಿಳಿಸಿಕೊಡ್ತೀವಿ. ಇವತ್ತು ನಮ್ಮ ಜೊತೆಗೆ ಆಧ್ಯಾತ್ಮಿಕ ಚಿಂತಕರಾದಂತ ವೇಣುಗೋಪಾಲ್ ಅಗ್ನಿಹೋತ್ರಿ ಅವರಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಮಕರ ಸಂಕ್ರಾಂತಿ ಅಂದಿದ ತಕ್ಷಣ ಸಾಕಷ್ಟು ವಿಶೇಷತೆಗಳಂತೂ ಇದ್ದೇ ಇದೆ. ಆದ್ರೆ ಮಕರ ಸಂಕ್ರಾಂತಿ ಅಂದಿದ ತಕ್ಷಣ ಪ್ರತಿ ವರ್ಷ ನಾವು ಕಾಯುವಂಥದ್ದು ಒಂದು ಪ್ರಕೃತಿಯ ಒಂದು ವಿಚಿತ್ರವಾದಂತಹ ಘಟನೆ, ವಿಸ್ಮಯವಾದಂತಹ ಘಟನೆ. ನಮಗೆ ಬಹಳಷ್ಟು ಬಾರಿ ಪ್ರಶ್ನೆಯೂ ಬರುತ್ತೆ, ಜೊತೆಗೆ ವಿಸ್ಮಯ ಅಂತ ಕೂಡ ನಾವು ಅನ್ಸ್ಕೊಳ್ತೇವೆ. ಅದು ನಮ್ಮ ಗವಿ ಗಂಗಾಧರೇಶ್ವರ ಟೆಂಪಲ್ ನಲ್ಲಿ. ಇದರ ವಿಶೇಷತೆ ಬಗ್ಗೆ ತಿಳಿಸೋದಾದ್ರೆ ಗುರುಜಿ. ದಿವಾಕರಂ ದೀಪ್ತ ಸಹಸ್ರರಶ್ಮಿಂ ತೇಜೋಮಯಂ ಜಗತಃ ಕರ್ಮ ಸಾಕ್ಷಿಂ ಅಂಶುಂ ಭಾನುಂ ಸೂರ್ಯಮಾದ್ಯಂ ಗ್ರಹಾಣಾಂ ರವಿಂ ಸದಾ ಶರಣಮಹಂ ಪ್ರಪದ್ಯೆ. ಇಂದಿನ ದಿನ ಮಕರ ಸಂಕ್ರಾಂತಿಯ ಬಹಳ ಪಾವನವಾದ ಪವಿತ್ರವಾದ ದಿವಸದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಇಂದಿನ ದಿನ ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರಿನ ಗೌತಮರ ಪ್ರತಿಷ್ಠಿತವಾದ ಒಂದು ಶಿವಲಿಂಗದ ಪ್ರತಿಷ್ಠೆಯಾದ ಕ್ಷೇತ್ರ, ಬಹಳ ವಿಶೇಷವಾದ ಕ್ಷೇತ್ರ ಗವಿ ಗಂಗಾಧರೇಶ್ವರ, ನಮ್ಮ ಚಾಮರಾಜಪೇಟೆಯ ಹತ್ತಿರದಲ್ಲಿರ್ತಕ್ಕಂಥದ್ದು. ಅಲ್ಲಿ ಪ್ರತಿ ವರ್ಷವೂ ಕೂಡ ನಾವು ನೋಡ್ತೇವೆ, ಪ್ರತಿನಿತ್ಯದಲ್ಲಿ ಬೀಳದೇ ಇರತಕ್ಕಂತಹ ಸೂರ್ಯನ ರಶ್ಮಿ ಅದು ಆ ಗಂಗಾಧರೇಶ್ವರನ ಒಂದು ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತರವಾಗಿ ಆ ರಶ್ಮಿ ಬಂದು ಸೂರ್ಯನನ್ನ ಚುಂಬಿಸಿ ನಂತರದಲ್ಲಿ ಮಾಯ ಆಗುವಂತಹ ವಿಸ್ಮಯದ ಘಟನೆ ಪ್ರತಿ ವರ್ಷವೂ ಕೂಡ ನಾವು ನೋಡುತ್ತೇವೆ. ಇದೊಂದು ಹಿಂದಿನ ಕಾಲದ ವಾಸ್ತುಶಿಲ್ಪದ ಚಮತ್ಕಾರ ಅಂತಲೂ ಹೇಳಬಹುದು, ಅಥವಾ ಇಲ್ಲಿ ನಡೆಯುವಂತಹ ವಿಸ್ಮಯ ಗಂಗಾಧರನ ಅತ್ಯದ್ಭುತವಾದ ಶಕ್ತಿ ಅಂತಲೂ ಕೂಡ ಹೇಳ್ಬೋದು. ಈಗಿನ ವಿಜ್ಞಾನ ಯುಗದಲ್ಲಿ ಅನೇಕ ಜನ ಇದೆಲ್ಲ ಆಧ್ಯಾತ್ಮ, ಇದೆಲ್ಲವೂ ಕೂಡ ಒಂದು ಕಟ್ಟುಕಥೆ ಅಂತ ಹೇಳ್ತಕ್ಕಂಥವರಿಗೆ ಈ ವಿಸ್ಮಯ, ಈ ಒಂದು ಆಶ್ಚರ್ಯ ನಿಜವಾಗಿಯೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಬೆರಗಾಗಿ ಮಾಡುವಂತಹದ್ದು. ಒಂದೊಂದು ಕ್ಷೇತ್ರದಲ್ಲಿ ಆಯಾ ದೇವರ ಪವಾಡ, ಆಯಾ ದೇವರ ಶಕ್ತಿ ಅದೆಲ್ಲವೂ ಕೂಡ ಇದೆ ಅಂತ ಅನ್ಲಿಕ್ಕೆ ಇವತ್ತಿಗೂ ಕೂಡ ಇದೇ ಸಾಕ್ಷಿಯಾಗಿದೆ. ಆದ್ದರಿಂದ ಸಂಕ್ರಾಂತಿಗಳು ಪ್ರತಿ ವರ್ಷದಲ್ಲಿಯೂ ಕೂಡ ಅನೇಕ ಮೀನ ಸಂಕ್ರಮಣ, ಬೇರೆ ಬೇರೆ ಸಂಕ್ರಮಣಗಳು ಬರ್ತದೆ, ಮೇಷ ಸಂಕ್ರಮಣ ಎಲ್ಲ. ಆದರೆ ಈ ಮಕರ ಸಂಕ್ರಮಣದ ವೈಶಿಷ್ಟ್ಯತೆ ಅಂತಂದರೆ, ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡುವ ಈ ಒಂದು ಸಂದರ್ಭದಲ್ಲಿ ಅವನ ಸಂಚಾರ, ಅವನ ದಕ್ಷಿಣಾಯಣದಲ್ಲಿ ಅವನ ದಿಕ್ಕೇ ಬೇರೆ ಇರ್ತದೆ, ಉತ್ತರಾಯಣದಲ್ಲಿ ಪಥವನ್ನು ಬದಲು ಮಾಡ್ತಾನೆ ಸೂರ್ಯ. ಆ ಸಂದರ್ಭದಲ್ಲಿ ನಮ್ಮ ಈ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ನಡೆಯುವಂತಹ ವಿಸ್ಮಯ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಭಗವಂತನನ್ನ ಹೇಳ್ತಾ ಬಹುಚಿತ್ರ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ ಅಂತ ಭಗವಂತನ ಅದ್ಭುತಗಳು, ಅಚಿಂತ್ಯ ಅದ್ಭುತವಾದ ಶಕ್ತಿ ದೇವರಲ್ಲಿ ಇರ್ತಕ್ಕಂತಹದ್ದು. ಅದನ್ನು ನಾವು ಇವತ್ತೆಲ್ಲ ಕಾಣ್ತಾ ಇದ್ದೇವೆ. ನಿಜವಾಗಿಯೂ ಕೂಡ ನಾವೇ ಧನ್ಯರು. ಈ ಒಂದು ಮಕರ ಸಂಕ್ರಮಣ ಎಲ್ಲರಿಗೂ ಕೂಡ ಶುಭವನ್ನ ಮಾಡಲಿ ಅಂತ ಹೇಳ್ತಾ ಆರಂಭದಲ್ಲಿ ಸಕಲ ವೀಕ್ಷಕರಿಗೂ ಕೂಡ ಮಕರ ಸಂಕ್ರಮಣದ ಶುಭಾಶಯವನ್ನು ಹೇಳ್ತಾ ಇದನ್ನ ಚಿಂತನೆಯನ್ನ ಆರಂಭ ಮಾಡೋಣ. ಗುರುಜಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮಗೆ ಹೌದು ಪ್ರತಿ ಬಾರಿಯೂ ಕೂಡ ನಾವು ಇದನ್ನ ವಿಸ್ಮಯ ಅಂತ ಕರಿತೇವೆ, ಕೆಲವರಿಗೆ ಇದು ವಿಚಿತ್ರ ಅಂತ ಕೂಡ ಅನ್ಸುತ್ತೆ. ಯಾಕೆ ಅಂದ್ರೆ ಪ್ರತಿದಿನ ಸೂರ್ಯ ಬಂದೇ ಬರ್ತಾನೆ. ಅಂಥದ್ರಲ್ಲಿ ಇವತ್ತು ಸೂರ್ಯ ರಶ್ಮಿಗಳು ಬೀಳುತ್ತೆ, ಅದು ಪಾದದಿಂದ ತಲೆಯವರೆಗೂ ಕೂಡ ಸ್ಪರ್ಶಿಸುತ್ತೆ. ಆ ಕ್ಷಣವನ್ನ ನೋಡ್ಬೇಕು ಅಂತ ಜನಸಾಗರವೇ ಹರಿದು ಬರುತ್ತೆ ಅಂತ ಅಂದಾಗ ನಿಜವಾಗ್ಲೂ ಅದು ಹೇಗೆ ಸಾಧ್ಯ? ದೇವಸ್ಥಾನ ಅಂತ ಹೇಳಿದಾಗ ಗರ್ಭಗುಡಿ ಇರತ್ತೆ, ಮಾಡಿ ಇರತ್ತೆ, ಅಂಥದ್ರಲ್ಲೂ ಕೂಡ ಈ ತರದ ಹೇಗೆ ಸಾಧ್ಯ ಅಂತ ಅಂದ್ರೆ ವಾಸ್ತುಶಿಲ್ಪವೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಯೋಚನೆಗಳು, ಆಲೋಚನೆಗಳನ್ನ ನಾವು ನೋಡೋದಾದ್ರೆ ಅಂತ ಗುರುಜಿ. ಈಗಿನ ಕಾಲದಲ್ಲಿ ಈ ಸಮಯ, ಗಡಿಯಾರ ಇದೆಲ್ಲವೂ ಕೂಡ ಬಂದಿದೆ. ಹೌದು. ಹಿಂದಿನ ಕಾಲದಲ್ಲಿ ಸೂರ್ಯನ ರಶ್ಮಿ, ಅವನ ಬೆಳಕು ಈ ಸ್ಥಳಕ್ಕೆ ಬಂದಿದೆ ಅಂದ್ರೆ ಇಷ್ಟು ಸಮಯ ಆಯ್ತು, ಈ ಗಂಟೆ ಇಷ್ಟಾಗಿದೆ ಅಂತ ಹಿಂದೆ ಎಲ್ಲ ಹೇಳ್ತಾ ಇದ್ರು. ಹಾಗೆ ಈ ಒಂದು ದೇವಾಲಯ
ಇದರ ವಾಸ್ತುಶಿಲ್ಪವೇ ಆ ರೀತಿಯಾಗಿ ಇದೆ. ಮೊನ್ನೆ ನಾವು ನೂತನವಾಗಿ ನಿರ್ಮಾಣವಾದ ಅಯೋಧ್ಯ ರಾಮ ಮಂದಿರವನ್ನು ಕೂಡ ನಾವು ನೋಡ್ತೇವೆ. ಹೌದು. ಆ ರಾಮ ಮಂದಿರದಲ್ಲಿಯೂ ಕೂಡ ರಾಮನವಮಿಯ ದಿವಸ ರಾಮದೇವರ ಮೇಲೆ ನೇರವಾದ ಸೂರ್ಯನ ಕಿರಣ ಬೀಳುವಂತೆ ವಾಸ್ತುಶಿಲ್ಪದ ರಚನೆ ಆಗಿದೆ. ಹಾಗೆ ಇಲ್ಲಿಯೂ ಕೂಡ ಕಳೆದ ಅನೇಕ ಎಷ್ಟು ಸಾವಿರ ವರ್ಷದ ಹಿಂದಿನದ್ದೋ ನಮಗೂ ಕೂಡ ಗೊತ್ತಿಲ್ಲ, ಅಷ್ಟು ಸಾವಿರ ವರ್ಷದ ಹಿಂದೆ ಅಲ್ಲಿನ ವಾಸ್ತುಶಿಲ್ಪಿಗಳು ಈ ಮಕರ ಸಂಕ್ರಮಣದ ದಿವಸ ಸೂರ್ಯನ ರಶ್ಮಿ ಅದು ಶಿವಲಿಂಗದ ಮೇಲೆ ಬೀಳಲೇಬೇಕು ಅಂತನ್ನುವ ಉಪಾಯದಿಂದ ಆ ಒಂದು ಕಟ್ಟಡದ ನಿರ್ಮಾಣವನ್ನ ಮಾಡಿದ್ದಾರೆ ಅಂತ ಬಹುಶಃ ಅನಿಸ್ತದೆ. ನಮಗದೇ ವಿಸ್ಮಯ ಆಶ್ಚರ್ಯ ಆಗೋದು ಯಾಕೆ ಅಂದ್ರೆ ನಾಳೆಯೂ ಬೀಳೋದಿಲ್ಲ, ನಿನ್ನೆಯೂ ಬಿದ್ದಿಲ್ಲ, ಆದ್ರೆ ಇವತ್ತು ಮಾತ್ರ ಸರಿಯಾದ ಎಂಥದ್ದೇ ಮೋಡ ಇರ್ಲಿ ಏನೇ ಇರ್ಲಿ ಆ ಒಂದು ಕಿಟಕಿಯಿಂದ ನೇರವಾಗಿ ನಿಜವಾಗಿಯೂ ಕೂಡ ಗವಿಗಂಗಾಧರೇಶ್ವರ ಮಾಮೂಲು ದೇವಾಲಯದಲ್ಲಿ ರಶ್ಮಿ ಬೀಳೋದು ವಿಷಯವೇ ಅಲ್ಲ. ಆದ್ರೆ ಇದು ಆ ದೇವಾಲಯಕ್ಕೆ ನಾವು ನೀವೆಲ್ಲ ಹೋಗಿ ನೋಡಿದ್ದೇವೆ. ಅಲ್ಲಿ ಒಳಗಡೆ ಇಳಿದು ಹೋಗಬೇಕು, ಅಲ್ಲಿ ಮನುಷ್ಯನಿಗೆ ದೇವರನ್ನು ಕಾಣೋದೇ ಕಠಿಣ. ಅಂಥದ್ರಲ್ಲಿ ಆ ಒಳಗಡೆ ಅಲ್ಲಿ ಸೂರ್ಯನ ರಶ್ಮಿ ಬಂದು ತಲುಪಿ ಆ ಒಂದು ದರ್ಶನ ಕೊಡೋದು ನಿಜವಾಗಿಯೂ ಕೂಡ ಅತ್ಯಂತ ಅದ್ಭುತವಾದ ಒಂದು ದೇವರ ಪವಾಡ ಅಂತಾನೆ ಇದನ್ನ ನಾವು ಕನ್ಸಿಡರ್ ಮಾಡಬೇಕು. ಓಕೆ ಗುರುಜಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನ ನೋಡ್ಕೊಂಡು ಬಂದ್ಬಿಡೋಣ. ಖಂಡಿತ. ಗವಿ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ವರ್ಷದ ವಿಸ್ಮಯ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್. ಗವಿ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ವರ್ಷದ ವಿಸ್ಮಯ ನಡೆಯಲಿದೆ. ಶಿವಲಿಂಗಕ್ಕೆ ಸೂರ್ಯ ರಶ್ಮಿಯ ಸ್ಪರ್ಶದ ಅಮೃತ ಘಳಿಗೆಗಾಗಿ ಭಕ್ತರು ಕಾದಿದ್ದಾರೆ. ಸಂಕ್ರಮಣದ ಕೌತುಕ, ಶಿವಲಿಂಗಕ್ಕೆ ರವಿಯ ಚುಂಬನ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಕೌತುಕಕ್ಕೆ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗಿದೆ. ಸೂರ್ಯ ಶಿವನನ್ನ ಸ್ಪರ್ಶಿಸುವ ವಿಶೇಷ ಕ್ಷಣಕ್ಕೆ ಭಕ್ತರು ಕಾತುರರಾಗಿದ್ದಾರೆ. ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯ ದೇವನ ಸಂಚಾರ ಆಗಲಿದೆ. ಗವಿ ಗಂಗಾಧರನಿಗೆ ನಮನವನ್ನ ಸಲ್ಲಿಸಲಿದ್ದಾನೆ ಭಾಸ್ಕರ. ಸಂಜೆ 5:14ರಿಂದ 5:17ರವರೆಗೆ ಗಂಗಾಧರೇಶ್ವರನ ಗುಡಿಯಲ್ಲಿ ಈ ಒಂದು ಕೌತುಕ ನಡೆಯಲಿದೆ. ಭಕ್ತರು ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಎಲ್ಇಡಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಯಾಕಂದ್ರೆ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಎಲ್ಲರೂ ನೋಡ್ಬೇಕು ಅನ್ನುವಂಥ ಬಯಕೆ, ಆಸೆ ಎಲ್ಲವೂ ಇರುತ್ತೆ. ಆದರೆ ಅವಕಾಶ ಕಡಿಮೆ ಇರುತ್ತೆ. ಅಂದ್ರೆ ಆ ಕ್ಷಣದಲ್ಲೇ 5:14ರಿಂದ 5:17 ಅಂತಂದ್ರೆ ಅಬ್ಬಬ್ಬಾ ಅಂದ್ರೆ ಒಂದು 2ರಿಂದ 3 ನಿಮಿಷಗಳು ಮಾತ್ರ ಆ ಸೂರ್ಯ ರಶ್ಮಿಗಳು ಕಾಣಿಸ್ಕೊಳ್ಳುವಂಥದ್ದು. ಅದು ಕೂಡ ಜಗತ್ತನ್ನ ಕಾಯುವಂತ ಗಂಗಾಧರನ ಮೇಲೆ ಬೀಳುವಂಥದ್ದು. ಈ ಕ್ಷಣವನ್ನ ಎಲ್ಲರೂ ಕಣ್ತುಂಬಿಕೊಳ್ಬೇಕು, ಎಲ್ಲರೂ ಪಾವನರಾಗಬೇಕು ಅಂತ ಕಾಯ್ತಾ ಇರ್ತಾರೆ. ಎಲ್ರಿಗೂ ಅವಕಾಶ ಆಗಬೇಕು ಅಂತ ಎಲ್ಇಡಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತ ಒಂದು ಹಬ್ಬದ ವಾತಾವರಣ, ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯುವಂತ ಜನ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಣೇಶ್, ಪ್ರತಿ ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿನ ಸದ್ಯದ ಸಿಚುವೇಶನ್ ಯಾವ ರೀತಿ ಆಗಿದೆ, ಯಾವ ತರದ ವಾತಾವರಣ ನಿರ್ಮಾಣ ಆಗಿದೆ, ಭಕ್ತರ ಸಂಖ್ಯೆ ಯಾವ ರೀತಿ ಆಗಿದೆ ಅಂತ? ನೀತು, ಮುಖ್ಯವಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಸೂರ್ಯನ ರಶ್ಮಿ, ಸೂರ್ಯನ ಕಿರಣ ನೇರವಾಗಿ ಗವಿಗಂಗಾಧರೇಶ್ವರನ ಸ್ಪರ್ಶವನ್ನು ಮಾಡಲಿದೆ. ಆದರೆ ಇವತ್ತು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣ ಇರುವಂಥದ್ದು, ಆ ಒಂದು ಕೌತುಕ ಕಾಣಿಸುತ್ತಾ ಇಲ್ಲೋ ಅನ್ನುವಂತಹ ಒಂದು ಆತಂಕ ಅಥವಾ ಒಂದು ಕುತೂಹಲ ಇರುವಂಥದ್ದು. ಆ ಒಂದು ವಿಸ್ಮಯನ ಕಣ್ತುಂಬಿಕೊಳ್ಳಲು ಈಗಾಗಲೇ ಲಕ್ಷಾಂತರ ಮಂದಿಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಈಗ ಭಕ್ತರು ಕೂಡ ಆಗಮಿಸಿದ್ದಾರೆ. ಮುಖ್ಯವಾಗಿ ನಾವು ಗವಿಗಂಗಾಧರೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಯ ಸಮೀಪದಲ್ಲಿದ್ದೀವಿ. ಇಲ್ಲಿ ಕೂಡ ಒಂದು ರೀತಿಯಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ಬಂದು ಹೋಗಿದ್ರು. ಆದರೆ ಈಗ ಸಂಜೆ 5:14ರಿಂದ 5:17ರವರೆಗೆ ಅಂತಂದ್ರೆ 3 ನಿಮಿಷಗಳ ಕಾಲ ಒಂದು ಸೂರ್ಯ ಕಿರಣದ ರಶ್ಮಿ ನೇರವಾಗಿ ಈಶ್ವರಗೆ ಸ್ಪರ್ಶವನ್ನು ಮಾಡಲಿದ್ದಾರೆ. ಆ ಒಂದು ಕೌತುಕವನ್ನು ನೋಡಲಿಕ್ಕೆ ಜನರು ಕೂಡ, ಭಕ್ತರು ಕೂಡ, ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾಯ್ತಿದ್ದಾರೆ. ಆದರೆ ಒಂದು ಆತಂಕ ಏನಂತಂದ್ರೆ ಇವತ್ತಿನ ವಾತಾವರಣ ಅಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣ ಇತ್ತು. ಈ ಸಂದರ್ಭದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇದೆ. ಇನ್ನು 1 ಗಂಟೆಗಳ ಕಾಲ ಅವಕಾಶ ಇರುವಂತಹ ಸಂದರ್ಭದಲ್ಲಿ ವಾತಾವರಣ ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕೌತುಕ ವಿಸ್ಮಯ ಕಾಣಿಸುತ್ತೋ ಇಲ್ವೋ, ಅಥವಾ ಒಂದು ವಿಸ್ಮಯ
ನಡೆಯುತ್ತೋ ಇಲ್ವೋ ಅನ್ನುವಂತಹ ಒಂದು ರೀತಿ ಒಂದು ಆತಂಕ ಜನರಲ್ಲೂ ಕೂಡ ಇದೆ, ಭಕ್ತರಲ್ಲೂ ಕೂಡ ಇದೆ. ಆದರೆ ಇದು ಕಳೆದ 8 ವರ್ಷಗಳ ಹಿಂದೆ ಈ ಥರದ ಒಂದು ವಾತಾವರಣ ಉದ್ಭವಿಸಿತ್ತು. ಅದರ ಜೊತೆ ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲಿ 2021ರ ಸಂದರ್ಭದಲ್ಲೂ ಕೂಡ ಈ ಒಂದು ವಾತಾವರಣ ಆಗಿತ್ತು ಅನ್ನುವಂಥದ್ದು. ಆದರೆ ಅದಕ್ಕೆ ಸಂಬಂಧಪಟ್ಟ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಯಾವ ರೀತಿಯಲ್ಲಿ ಈಗ 5-17ರವರೆಗೆ 3 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಅದಾದ ಬಳಿಕ ಎಂದಿನಂತೆ ವಿಶೇಷ ಪೂಜೆ ಪುನಸ್ಕಾರಗಳಾಗತ್ತೆ, ಧಾರ್ಮಿಕ ವಿಧಿವಿಧಾನಗಳು ಕೂಡ ದೇವಸ್ಥಾನದಲ್ಲಿ ನಡೆಯುತ್ತೆ. ಅದಾದ ಬಳಿಕ 6 ಗಂಟೆಯ ನಂತರ ಸಾರ್ವಜನಿಕರಿಗೆ ಭಕ್ತರಿಗೆ ಏನು ಈಶ್ವರನ ನಮಸ್ಕಾರ ಮಾಡಲಿಕ್ಕೆ ಒಳಗೆ ದೇವಾಲಯಗಳಿಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಮುಖ್ಯವಾಗಿ ಈ ಒಂದು ಸೂರ್ಯ ರಶ್ಮಿ ಪ್ರಮುಖವಾಗಿ ಗವಿಗಂಗಾಧರೇಶ್ವರ ಸ್ವಾಮಿಯನ್ನ ಸ್ಪರ್ಶಿಸುವಂತಹ ಕೌತುಕ ಸಾವಿರಾರು ವರ್ಷಗಳಿಂದ ಇರುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಕೂಡ ಆ ಥರದೊಂದು ವಿಸ್ಮಯ ಆಗತ್ತೆ ಅನ್ನುವಂತಹದ್ದು ಕೂಡ ಜನರಲ್ಲಿ ಇರುವಂಥದ್ದು. ಆದರೆ ಮೋಡ ಇದೆ, ಯಾವ ರೀತಿ ಆಗತ್ತೆ ಅಥವಾ ಅದು ಕಾಣಲ್ವೋ ಇಲ್ವೋ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಆದರೆ ಸೂರ್ಯನ ಕೆಲಸ ಏನಿದೆ ಅದಂದ್ರೆ ಗವಿಗಂಗಾಧರೇಶ್ವರನ ಸ್ಪರ್ಶಿಸುವಂತ ಕಾರ್ಯ ಆಗಿರುವಂಥದ್ದು. ಹಾಗಾಗಿ ಆ ಒಂದು ಪ್ರಕ್ರಿಯೆ ಮೋಡ ಕವಿದ ವಾತಾವರಣ ಇದ್ರೂ ಹಾಗೆ ಆಗುತ್ತೆ ಅನ್ನುವಂತಹ ಒಂದು ಅಭಯವನ್ನ ಅಥವಾ ಒಂದು ನಂಬಿಕೆಯನ್ನ ಇಲ್ಲಿನ ಆಡಳಿತ ಮಂಡಳಿ ಕೂಡ ಇಟ್ಕೊಂಡಿರುವಂಥದ್ದು. ಸಹಜವಾಗಿ 6 ಗಂಟೆಯ ನಂತರ ನಾನು ಹೇಳಿದಾಗೆ ಜನರಿಗೂ ಕೂಡ ಭಕ್ತರಿಗೂ ಕೂಡ ದರ್ಶನಕ್ಕೆ ದೇವಸ್ಥಾನದ ಒಳಗಡೆ ಪ್ರವೇಶಕ್ಕೆ ಹಾಗೇನೆ ದರ್ಶನ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಹೀಗಾಗಿ 5 ಗಂಟೆಯ ನಂತರ ವಾತಾವರಣ ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ, ಸೂರ್ಯನ ಬೆಳಕು ಬಂದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಮೋಡ ಸರಿದು ಮತ್ತೆ ಸೂರ್ಯನ ರಶ್ಮಿ ನೇರವಾಗಿ ಈಶ್ವರನ ಅಥವಾ ಗರ್ಭಗುಡಿಯನ್ನ ಪ್ರವೇಶ ಮಾಡುವಂತ ಏನೊಂದು ಕ್ಷಣ ಇದೆ, ಆ ಕ್ಷಣ ಕಾಣಲಿ ಅನ್ನುವಂಥ ಆಶಯ ನಮ್ದು ಕೂಡ ಆಗಿರುತ್ತೆ. ಹಾಗಾಗಿ ಒಂದು ಹಂತದಲ್ಲಿ ಇವತ್ತು ಈಗ ಇನ್ನು 1 ಗಂಟೆಗಳ ಕಾಲ ಅಂದ್ರೆ 6, 6:30, 5, 5:30, 6 ಗಂಟೆವರೆಗೂ ಕೂಡ ಭಕ್ತರಿಗೆ ದೇವಸ್ಥಾನಕ್ಕೆ ಪ್ರವೇಶವಿಲ್ಲ. ಹಾಗಾಗಿ ಅವರಿಗೆ ನಿರ್ಬಂಧ ಆಗಿರುವಂಥದ್ದು. ಹಾಗಾಗಿ ಸದ್ಯ ಸೂರ್ಯ ರಶ್ಮಿ ಒಳಗಡೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ. ಮಧ್ಯಾಹ್ನ 1:30, 2 ಗಂಟೆ ಅಥವಾ 1:30 ನಂತರ ದೇವಸ್ಥಾನ ಕ್ಲೋಸ್ ಆಗಿರುವಂಥದ್ದು. ಆ ಘಟನೆ ಅಥವಾ ಕೌತುಕ ಆದ ಬಳಿಕ ಒಂದು ವಿಶೇಷವಾದ ಪೂಜೆ ಪುನಸ್ಕಾರಗಳು, ಅರ್ಚನೆಗಳಾಗತ್ತೆ, ಧಾರ್ಮಿಕ ಏನಿದೆ ಕಾರ್ಯಕ್ರಮಗಳು ಅದೆಲ್ಲವೂ ಕೂಡ ಆಗುತ್ತೆ. ಅದಾದ ಬಳಿಕ ಸಾರ್ವಜನಿಕರಿಗೆ ದರ್ಶನಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ನೀತು ಗಣೇಶ್, ಸಾಮಾನ್ಯವಾಗಿ ಈ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಅಲ್ಲಿ ಭಕ್ತಾದಿಗಳಿಗೆ ನಿಂತ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ LED ವ್ಯವಸ್ಥೆಗಳಾಗಿರ್ಬೋದು, ಯಾವ ತರ ಇದೆ ಅಂತ? ನೀತು ಮುಖ್ಯವಾಗಿ ಇವತ್ತಿನ ದಿನ ಏನಿದೆ, ಸಹಜವಾಗಿ ಈ ಒಂದು ದಿನ ಸಂಕ್ರಾಂತಿಯ ದಿನದಂದೇ ಒಂದು ರೀತಿಯಲ್ಲಿ ಈ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಕೌತುಕ ಅಥವಾ ವಿಸ್ಮಯ ಕ್ಷಣಗಳು ಕಾಣುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಕ್ತರು ಕೂಡ ಬೇರೆ ಬೇರೆ ಭಾಗದಿಂದ, ಬೆಂಗಳೂರಿನ ಮೂಲೆಯಿಂದ ಭಕ್ತರು ಬರ್ತಾರೆ. ಸಹಜವಾಗಿ ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 1 ಗಂಟೆ 1:30ವರೆಗೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೀತು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತು. ಹಾಗೇನೆ ಅವರಿಗೆ ಸಾರ್ವಜನಿಕರಿಗೆ ಬೆಳಗ್ಗೆಯಿಂದಲೇ ಪೂಜೆಯಲ್ಲಿ ಭಾಗಿಯಾಗುವಂಥವ್ರು, ಅರ್ಚನೆಯನ್ನ ಮಾಡಿಸುವಂಥವ್ರು, ಬೇರೆ ಬೇರೆ ಹರಕೆಗಳನ್ನು ತೀರಿಸುವಂಥವ್ರು ಅಥವಾ ನೇರವಾಗಿ ಗರ್ಭಗುಡಿ ಪ್ರವೇಶಿಸಿ ವಿಶೇಷ ಪೂಜೆ ಮಾಡಿಸುವಂಥವರಿಗೆ ಬೆಳಗ್ಗೆ ಅವಕಾಶವನ್ನ ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿತ್ತು. ಆದರೆ ತದನಂತರ ಇಲ್ಲಿ ಒಂದು ಸಂಪ್ರದಾಯದ ಪ್ರಕಾರ, ಆಚರಣೆ ಪ್ರಕಾರ ಈ ಒಂದು ಸೂರ್ಯನ ರಶ್ಮಿ ಕಿರಣಗಳೇನು ದೇವಸ್ಥಾನ ಗರ್ಭಗುಡಿಗೆ ಪ್ರವೇಶ ಮಾಡುತ್ತೆ, ಆ ಒಂದು ಕೌತುಕ ಕ್ಷಣದಲ್ಲಿ ಯಾರಿಗೂ ಕೂಡ ಸಾರ್ವಜನಿಕರು ಕೂಡ ಅವಕಾಶವಾದ ಇರೋದಿಲ್ಲ. ಅದಾದ ಬಳಿಕ ಅರ್ಚನೆ ಅಥವಾ ಪೂಜೆಗಳಾದ ಬಳಿಕ ಸಾರ್ವಜನಿಕರಿಗೆ, ಭಕ್ತರಿಗೆ, ಜನರಿಗೆ ಒಂದು ದರ್ಶನಕ್ಕೆ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಹಾಗೇನೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದೇ ರೀತಿಯಲ್ಲಿ ಈಗ ಈ ಒಂದು ದೇವಸ್ಥಾನದ ಮೇನ್ ಗೇಟ್ ಅನ್ನ ಕ್ಲೋಸ್ ಮಾಡಿರುವಂತಹ ದೃಶ್ಯವನ್ನು ನೋಡಬಹುದು. ಕಳೆದ 1-1.5 ಗಂಟೆಯಿಂದ ಜನರು ಸಾವಿರಾರು ಸಂಖ್ಯೆಯಲ್ಲಿ ಕ್ಯೂ ನಿಂತಿದ್ದಾರೆ. ಇಲ್ಲಿ 2 ಅಥವಾ 3 ಲೇನ್ ಮಾಡಿರುವಂಥದ್ದು, 3 ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು, ಒಂದು ದೇವಸ್ಥಾನದ ಒಳಗಡೆ ಬರುವಂಥದ್ದು, ಹಾಗೇನೆ ಇನ್ನೊಂದು ದರ್ಶನವನ್ನು ಮಾಡಿ ಹೊರಗಡೆ ಹೋಗುವಂಥ ವ್ಯವಸ್ಥೆ. ಇವೆರಡನ್ನೂ ಕೂಡ ಈಗ ಕ್ಲೋಸ್ ಮಾಡಲಾಗಿದೆ. ಇನ್ನು 6 ಗಂಟೆ ನಂತರ ಅಂದ್ರೆ 5:14ರಿಂದ 5:17ರವರೆಗೆ 3 ನಿಮಿಷಗಳ ಕಾಲ ಸೂರ್ಯನ ರಶ್ಮಿ ಕಿರಣಗಳೇನು ಸ್ಪರ್ಶವಾಗುತ್ತೆ. ಅದಾದ ಬಳಿಕ ಪೂಜೆಗಳಾದ ಬಳಿಕ 6 ಗಂಟೆಯ ನಂತರ ಸಾರ್ವಜನಿಕರಿಗೆ, ಭಕ್ತರಿಗೆ ಅವಕಾಶ
ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಆದರೆ ಜನರು ಕೂಡ ಸಾಕಷ್ಟು ನಮಗೆ ಬೇಗ ಬಿಡಬೇಕು, ನಮಗೆ ದರ್ಶನಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದ್ರು ಅಥವಾ ಬೇಡಿಕೆಗಳನ್ನು ಅಥವಾ ಸಾಕಷ್ಟು ಮನವಿಗಳನ್ನು ಮಾಡ್ತಾ ಇದ್ರು ಕೂಡ ಅದಕ್ಕೆ ಯಾವುದೇ ರೀತಿ ಆಸ್ಪದವಿಲ್ಲ. ಇದು ಸಂಪ್ರದಾಯ ಇರುವಂತದ್ದು, ಆಚರಣೆ ಇರುವಂತದ್ದು, ನೂರಾರು ವರ್ಷಗಳಿಂದ ಇದೇ ರೀತಿಯ ಪದ್ಧತಿ ಈ ದೇವಸ್ಥಾನದಲ್ಲಿ ನಡ್ಕೊಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ 6 ಗಂಟೆಯ ನಂತರನೇ ಭಕ್ತರಿಗೆ ಅವಕಾಶ ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ, ಬ್ಯಾರಿಕೇಡ್ಗಳು ಹಾಕುವಂಥದ್ದು, ಅದಕ್ಕೆ ಬೇಕಾದಂತಹ ಮಾರ್ಗವನ್ನ ಒಂದು ರೀತಿಯಲ್ಲಿ ಇಟ್ಟಿರುವಂತಹ ವ್ಯವಸ್ಥೆಗಳು ಈ ದೇವಸ್ಥಾನದ ಆವರಣದಲ್ಲಿ ಕಾಣಬಹುದು. ನೀತು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.